ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಮತ್ತು ಈ ಒಂದು ಸ್ವಾತಂತ್ರ್ಯ ದಿನ ಆಗಸ್ಟ್ 15, 1947 ನಮಗೇನು ಸ್ವಾತಂತ್ರ್ಯ ಏನಾಯಿತು ಬಂತು. ಅದಕ್ಕೆ ಮುಖ್ಯ ಕಾರಣವನ್ನು ನಾವು ನಮ್ಮ ಒಂದು ದೇಶ ಒಂದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಜನಸಂಖ್ಯೆ ಏನಾಗಿದೆ ಅತಿ ಹೆಚ್ಚಿದೆ, ಮಕ್ಕಳು ಕೂಡ ಇಷ್ಟು ಇವಾಗಲೂ ಕೂಡ ಇದೆ. ಆ ಒಂದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮಲ್ಲಿ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಏನಾಗ್ತಿದ್ವಿ ಜೀವನ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಹಲವಾರು ಧರ್ಮಗಳಿದೆ, ಜಾತಿಗಳಿದೆ, ಹಾಗೆ ಬೇರೆ ಭೇದ ಭಾವಗಳು ಕೂಡ ನಮ್ಮ ಒಂದು ದೇಶದಲ್ಲಿ ಕಂಡುಬರ್ತಾ ಹೋಗುತ್ತೆ. ಆದ್ರೆ ನಮ್ಮ ಒಂದು ರಾಷ್ಟ್ರೀಯ ಹಬ್ಬವನ್ನ ಆಚರಿಸಬೇಕಿದ್ರೆ ನಾವು ಎಲ್ಲರೂ ಒಂದು ಎಂದೇ ಮಾಡ್ತೀವಿ. ಎಲ್ಲಾ ಒಂದು ಇಡೀ ಒಂದು ಭಾರತದ ಜನಸಂಖ್ಯೆ ಎಲ್ಲರೂ ಸೇರ್ಕೊಂಡೆ ಮಾಡ್ತೀವಿ, ಈ ಒಂದು ಹಬ್ಬವನ್ನ ಮಾಡ್ತೀವಿ, ಆಚರಿಸ್ತಾ ಹೋಗ್ತೀವಿ. ಆದ್ರಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಸ್ವಾತಂತ್ರ್ಯ ದಿನ ಅಂತಕ್ಕಂಥದ್ದು ದಿನ ಬ್ರಿಟಿಷರ ದಾಸ್ಯತ್ವದಿಂದ ಬಿಡುಗಡೆಗೊಂಡಂತಹ ದಿನ. ಅಂತಹ ದಿನವನ್ನು ನಾವು ಇಂದು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದೀವಿ. ಪ್ರತಿ ವರ್ಷನೂ ಕೂಡ ಆಚರಿಸ್ತೀವಿ, ಮುಂದೆ ಕೂಡ ಆಚರಿಸ್ತಾ ಇರ್ತೀವಿ. ವರ್ಷದಲ್ಲಿ 2 ಹಬ್ಬಗಳು, 2 ರಾಷ್ಟ್ರೀಯ ಹಬ್ಬಗಳನ್ನು ನಾವು ಪ್ರಮುಖವಾಗಿ ಆಚರಿಸ್ತೀವಿ. ಒಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಇನ್ನೊಂದು ಜನವರಿ 26 ಗಣರಾಜ್ಯೋತ್ಸವ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಗಸ್ಟ್ 15ರಂದು ಆಚರಿಸಿದ್ರೆ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ರೆ ಭಾರತದ ಸಂವಿಧಾನ ಜಾರಿಯಾದ ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಿಸ್ತೀವಿ. ಸ್ವಾತಂತ್ರ್ಯ ಮಕ್ಕಳೇ ನಮ್ಗೆ ಯಾಕೆ ಬಂತು? ನಮಗೆ ಸುಮ್ಮನೆ ಯಾರು ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿಲ್ಲ, ಅದನ್ನ ಅಂಗಡಿಯಿಂದ ಹೋಗಿ ನಾವು ತಗೊಂಡ್ ಬಂದಿಲ್ಲ. ಸ್ವಾತಂತ್ರ್ಯ ನಮಗೆ ಸಿಗೋದಕ್ಕೆ ಅತ್ಯಂತ ಮಹಾನ್ ವ್ಯಕ್ತಿಗಳು, ಅತ್ಯಂತ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಹಿಂದೆ ವಿದೇಶಿಯರು ನಮ್ಮ ಭಾರತ ದೇಶವನ್ನು ಆಳೋದಕ್ಕೆ ಬರ್ತಾರೆ.